ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೇರವಾಗಿ ಸಾದಿಕ್ ಪಾಷಾ ಸರ್ ಹತ್ರ ಹೋಗ್ಬಿಡ್ತೀನಿ. ಈಗ ತಾನೇ ಬಸವರಾಜ್ ಮಾಲ್ಗತ್ತಿ ಸರ್ ಹೇಳ್ತಾ ಇದ್ರು, ಯಾವುದೇ ಧರ್ಮ ಆಗ್ಲಿ ನಿಮ್ಮವ್ರಿಗೆ ತಿಳುವಳಿಕೆ ಹೇಳೋದು ಹಿರಿಯರ ಕೆಲಸ, ಯಾಕೆ ಆ ಕೆಲಸಗಳಾಗಲ್ಲ ಅಂತ. ಎಲ್ಲೋ ಯಾರೋ ಕಲ್ ತೂರಾಟ ಮಾಡಿದ್ರು, ಚಪ್ಪಲಿ ಎಸೋದು ಅಂದ್ರೆ ನಮ್ಮವ್ರೆ ಅಂತ ಹೆಂಗೆ ಹೇಳ್ತೀರಿ ಅಂತ ಪ್ರಭಾವ ಬೀರೋದು, ಅವ್ರ ಮೇಲೆ ಕ್ರಮ ತಗೊಳ್ಬಾರ್ದು ಅಂತ ಒತ್ತಡ ತರೋದು, ಅವ್ರನ್ನ ಸೇಫ್ ಮಾಡೋದು. ಹಿಂಗೆ ಸೇಫ್ ಮಾಡ್ಕೊಂಡು ಹೋದ್ರೆ ಮತ್ತೆ ಮತ್ತೆ ಇಂಥ ಗಲಭೆ ಪ್ರಕರಣಗಳು ಜಾಸ್ತಿ ಆಗುತ್ತೆ. ಯಾಕೆ ಎಲ್ಲಾ ಧರ್ಮದವರು ಜಾಗೃತಿ ಮೂಡಿಸೋ ಕೆಲಸ ಮಾಡಲ್ಲ ನಿಮ್ಮವ್ರಿಗೆ ಅಂತ? ಮೇಡಮ್, ಬಸವರಾಜ್ ಸರ್ ಹೇಳಿದ್ದು ಸತ್ಯನೇ, ಏನು ಸುಳ್ಳಿಲ್ಲ. ಒಬ್ಬ ಕ್ರಿಮಿನಲ್ಗೆ ಹಿಡಿಬೇಕಂದ್ರೆ ಅಲ್ಲಿ ಜನ ಸೇರಿಕೊಳ್ತಾರೆ, ಅದೊಂದು ಪ್ರಾಬ್ಲಮ್ ನಡೆಯುತ್ತೆ, ಪೊಲೀಸು ಎಷ್ಟೋ ಇದಾಗುತ್ತೆ. ಅದು ನಾನು ಕಣ್ಣಿಂದ ನೋಡಿದ್ದೀನಿ. ಶಿವಾಜಿನಗರ ನಾನು ಅಲ್ಲೇ ಬೆಳೆದಿರೋದು. ಆದರೆ ನೋಡಿ, ಇದ್ದೆ ಆ ಕಡೆ ಇದ್ದೆ, ಶಿವಾಜಿನಗರ ಇದ್ದೆ, ಮತ್ತು ಡಿ ಜೆ ಹಳ್ಳಿ ಕಡೆ, ವೆಂಕಟೇಶ್ಪುರ, ಲಕ್ಷನ್, ಇದು ನೀಲ್ಸಂದ್ರ, ಗೋರಿಪಳ್ಳ, ಇದೆಲ್ಲ ಇದೆ. ಅದೇ ಥರ ಒಂದು ಸಮುದಾಯದ ಒಂದು ಕಡೆ ಇದೆ, ಬೇರೆ ಸಮುದಾಯದ ಒಂದು ಕಡೆ ಇದೆ ಮೇಡಮ್. ಅಲ್ಲಿನೂ ಡ್ಯೂಟಿ ಮಾಡಿರ್ಬೋದು. ಅಲ್ಲಿ ಹೆಂಗೆ ನಡೀದೆ ಅದನ್ನು ಸ್ವಲ್ಪ ಹೇಳಿದ್ರೆ ಒಂದು ಲೆವೆಲ್ ಆಗಲ್ಲ, ಲೆವೆಲ್ ಆಗತ್ತೆ. ಇನ್ನೊಂದು ಅಲ್ಲ, ಒಂದು ಸೈಡ್ ಹೇಳ್ತಾರೆ ಸಾರು ಡ್ಯೂಟಿ ಮಾಡಿ ನೋಡಿದ್ದೀನಿ ಸರ್, ಆದ್ರೆ ನೋಡಿ ಯಾವತ್ತೂ ಒಂದು ಕೈನಿಂದ ಇದಾಗಲ್ಲ. ನಾನು ಹೇಳೋದು ಇದೇ 3 ವರ್ಷ ಹಿಂದೆ ಏನಾಯ್ತು ನಮ್ಮ ಕರ್ನಾಟಕದಲ್ಲಿ, ನಮ್ಮ ಬ್ಯಾಂಗ್ಳೂರಿನಲ್ಲಿ, ನೋಡಿ ಮೇಡಮ್, ಅದು ಹೇಳ್ತೀನಿ, ನೀವು ಕೇಳಿದ್ಮೇಲೆ ನಾನು ಸ್ವಲ್ಪ ಕೇಳಿಸ್ಕೊಳ್ಳಿ, ಸ್ವಲ್ಪ ದಯವಿಟ್ಟು ನೀವು. ಅದೇ 3 ವರ್ಷ ಹಿಂದೆ ಕಾಲೇಜ್ನಲ್ಲಿ ಏನು ನಡೀತು, ಉಡುಪಿ ಕಡೆ ಒಂದು ಹೆಣ್ಮಗು ಆಗಲಿ, ಇಲ್ಲಿ ನಮ್ಮ ಮಂಡ್ಯನಲ್ಲಿ ಏನು ನಡೀತು, ಒಂದು ಮುಸ್ಕಾನಿಗೆ ಹುಡುಗಿಗೆ ಹಿಜಾಬ್ ಧರಿಸಕೊಳ್ಳಿಲ್ಲ. ಎಷ್ಟು 70-80 ಹುಡುಗರು ಹಿಂದೆ ಒಂದು ಹುಚ್ಚರು ಇದು ಮಾಡ್ತಾರಲ್ಲ, ಹುಚ್ಚರು ಇದು ಮಾಡ್ತಾರೆ. ಸ್ವಲ್ಪ ಕೇಳಿಸ್ಕೊಳ್ರಿ, ನೀವು ಹೇಳೋ ತಮ್ಮೆಲ್ಲ ಸೈಲೆಂಟ್ ಆಗಿದ್ದೆ. ನಾನು ಸತ್ಯ ಹೇಳಕ್ಕೆ ನಿಮ್ಗೆ ಇದಿಲ್ಲ ಅಂದ್ರೆ ಏನ್ ಮಾಡೋದು? ಸತ್ಯ ನಡೆದಿರೋದು ನೋಡಿ. ಬಸವರಾಜ್ ಸಾರು ಹಿಂದೆ ಏನ್ ನಡೀತು ಅದು ಹೇಳಿದ್ರು, ಒಬ್ಬನ ಇಡ್ಬೇಕಂದ್ರೆ 500 ಜನ ಬರ್ತಾರಂತ. ಅದೇ 3 ವರ್ಷ ಹಿಂದೆ ಏನ್ ನಡೀತು ಅದು ಹೇಳ್ತಾ ಇದ್ದೀನಿ. ಜ್ಞಾಪಕ ಬರ್ಲಿ ನಿಮ್ಗೆ. ಕಾಲೇಜ್ ಕ್ಯಾಂಪಸ್ ನಲ್ಲಿ ಮುಸ್ಲಿಂ ಯುವತಿ ಹಿಜಾಬ್ ಹಾಕೊಂಡು ಬಂದಿರಬೇಕಾಗಿರೋದು, ಆ ಸಂದರ್ಭವನ್ನ ವಿವರಿಸಿ. ಕೇವಲ ಒಂದು ಯಾವುದೋ ಉಡುಪಿಯಲ್ಲಿ ಶಿಕ್ಷಕರು ಹೇಳಿದ್ದಾರೆ, ಹೇಳಿದ್ದಾರೆ ಯಾವ ಕಾರಣಕ್ಕೆ ಮೂರು ವರ್ಷ ಹಿಂದೆ ನಮ್ಮ ಸಮುದಾಯ ಮೇಲೆ ಇಷ್ಟು ದೌರ್ಜನ್ಯ ನಡೀತು. ಇಡೀ ಭಾರತ, ಇಡೀ ಪ್ರಪಂಚ ನೋಡಿತ್ತು ಏನು ಕರ್ನಾಟಕದಲ್ಲಿ ಏನ್ ನಡೀತಾ ಅಂತ. ಮಾಮನ ಹಣ್ಣು ಅಂಗಡಿಗೆ ಅವನಿಗೆ ಬೆಳಿಲಿಲ್ಲ, ಕಡಂಗ್ಲ ಹಣ್ಣು ಅವ್ರಿಗೆ ಬೆಳಿಲಿಲ್ಲ. ಅದು ಹಲಾಲು, ಹರಾಮು, ಹಿಜಾಬು, ದಾರಿನಲ್ಲಿ ಹೋಗಿದ್ರೆ ಬುರ್ಖಾ ಹಿಡಿಯೋದು, ಇದೆಲ್ಲ ನಡೀತಲ್ಲ. ಇದೆಲ್ಲ ಕಣ್ಣಿಂದ ನೋಡ್ತಾ ಇದ್ದೀವಿ. ಹೆಣ್ಮಕ್ಕಳಿಗೆ ಈ ಸಮುದಾಯ, ಹಿಂದೂ ಸಮುದಾಯ ಯಾವ ಥರ ಸೇಫ್ ಮಾಡಬೇಕು ಹೆಣ್ಣು ಮಕ್ಕಳಿಗೆ, ಅದೇ ಥರ ಮುಸ್ಲಿಮ್ಸಲ್ಲಿ ಸೇಫ್ ಮಾಡೋಕ್ಕೆ ಇದು ಮಾಡ್ತಾ ಇದ್ದಾರೆ. ಅವನು ಹೋಗಿಬಿಟ್ಟು ಅವ್ರಿಗೆ ಹಿಡಿದು ಒಡಲಿಲ್ಲ. ಅವನೇನು ಯಾಕಮ್ಮ ರಂಜಾನ್ ಟೈಮ್ನಲ್ಲಿ ಬುರ್ಖಾ ಹಾಕ್ಕೊಂಡು ಹೋಗೋದು? ಬುರ್ಖಾ ತೆಗ್ಬಿಟ್ಟು ಹೋಗಲಿ ಪರವಾಗಿಲ್ಲ, ಬುರ್ಖಾನು ಯಾಕೆ ಬದನಾಮ್ ಮಾಡ್ತೀರಾ? ಯಾರೋ ಅವನು ಒಳ್ಳೆಯವನು ಹಿಡ್ದ, ಅವನು ಕೇಳ್ದ. ಯಾರನ್ನ ತರಲೇ ಇದ್ದಿದ್ರೆ ಸಾರ್ ಹೇಳಂಗೆ ಮೊಬ್ಲಿಂಚಿಂಗ್ ಆಗ್ತಾಯಿತ್ತು ಆ ಹಿಂದೂ ಹುಡುಗಿಗೆ, ಕರ್ನಾಟಕ ಏನಾಗ್ತಾಯಿತ್ತು ಅದು ಒಂದು. ಇನ್ನೊಂದು ನೋಡಿ ಮೇಡಮ್, ಬಾಗಲಕೋಟೆನಲ್ಲಿ ಈಗ ನೋಡಿ, ನೀವು ಹೇಳ್ತೀರಾ ಜಾತ್ರಾ, ಈಗ ಶಿವಾಜಿನಗರ್ನಲ್ಲಿ ಮುತ್ತಲಮ್ಮ ದೇವಸ್ಥಾನದ ಒಂದು ಜಾತ್ರೆ ನಡೆಯುತ್ತೆ, 11 ದಿವಸ ನಡೀತೆ ಸರ್, ನೋಡಿದಾರಲ್ಲ. ಎಲ್ಲ ರೋಡು ಬ್ಲ್ಯಾಕ್ ಇರುತ್ತೆ, ಬಂದ್ ಮಾಡಿರ್ತಾರೆ. ಒಂದು ಫುಲ್ಲು 1 ಕಿಲೋಮೀಟ್ರ್ ಓಡಾಡಂಗಿಲ್ಲ 11 ದಿವಸ. ಅಲ್ಲಿ ಎಲ್ಲ ಮುಸಲ್ಮಾನರು ಇರೋದು, ಸೇರಿಕೊಂಡು ಜೊತೆಯಲ್ಲಿ ಸೇರಿಕೊಂಡು ಇದು ಮಾಡ್ತಾರೆ ಹಬ್ಬ. ಅದು ಜಾತ್ರೆ ಹಬ್ಬ ಇರುತ್ತೆ, ನಡೆಯುತ್ತಾ ಇದೆ. ಆ ಥರ ಇದೆ ನೋಡಿ. ಬಾಗಲಕೋಟೆ ಮಾತು ನಾನು ಹೇಳ್ತೀನಿ. ಬಾಗಲಕೋಟೆ ಮೊನ್ನೆ ಈಗ ಬರ್ತಾ ಇದೆ ಆಚೆ, ಪೊಲೀಸ್ ಈಗ ತರ್ತಾ ಇದ್ದಾರೆ, ಪೊಲೀಸ್ ಕೆಲಸ ಮಾಡ್ತಾ ಇರೋದು. ಈಗ ಏನೋ ನಡೀತು ಅಂತ 3/4 ಗಂಟೆ ಮಸೀದಿ ಕಡೆ ನಿಂತ್ಕೊಂಡು ಪ್ರವೋಕ್ ಮಾಡೋದು, ನಾವು ದೇವಸ್ಥಾನ ಕಟ್ತೀವಿ, ನಾವು ಅದು ಮಾಡೋದು ಇದು ಮಾಡೋದು ಅಂತ. ಒಬ್ಬ ತರ್ಲೆ ಇರ್ತಾನೆ ಸರ್, ಹೇಳಿಂಗೆ ತರ್ಲೆಗಳು ಇರ್ತಾರೆ, ಎಲ್ಲ ಸಮುದಾಯ ಇರ್ತಾನೆ. ಅವನು ಹಾಕ್ತಾ, ಅದು ಒಬ್ಬ ಅವನು ಕಲ್ಲು ಹಾಕ್ದ, ಅವ್ನು ಚಪ್ಪಲಿ ಹಾಕ್ದ, ಅವನಿಗೆ ಸರಿಯಾಗಿ ಕಾನೂನು ಕ್ರಮ ತಗೊಳ್ತಾ ಇದೆ. ಈಗ ಅಲ್ಲಿ ಏನು ಮಾಡ್ತಾ ಇದ್ದಾರೆ, ಹೋಗ್ಬಿಟ್ಟು ಪ್ರೊವೋಕ್ ಮಾಡಿಬಿಟ್ಟು BJPನವರು, RSSನವರು, VHPನವರು, ಬಜರಂಗ ದಳನವರು ಶಾಂತಿಯಾಗಿ ಇರಬಾರ್ದು, ಹೊಡೆದಾಡ್ಕೊಂಡು ಮುಸಲ್ಮಾನರು, ಹಿಂದೂ ಮುಸಲ್ಮಾನರು ಸಾಯ್ಲಿ ಅಂತ ಏನಕ್ಕೆ ಮಾಡ್ತೀರಾ? ಪೊಲೀಸ್ ಕೆಲಸ ಜಾಸ್ತಿ ಮಾಡ್ತಾರೆ. ಎಷ್ಟು ಪೊಲೀಸು ಇದು ಮಾಡಿದ್ರೇನು ಪೊಲೀಸ್ಗೆ ಶಾಂತಿಯಾಗಿರಕ್ಕೆ ಕೊಡಲ್ಲ. ಆಮೇಲೆ ಏನನ್ನ ಆಗ್ಬಿಟ್ರೆ ಪೊಲೀಸ್ ಮೇಲೆ ಆಗ್ಬಿಡೋದು, ಪೊಲೀಸ್ ಹಂಗೆ ಮಾಡ್ತು ಹಿಂಗೆ ಮಾಡ್ತು ಅಂತ.
ಬಾಗಲಕೋಟೆ ಪೊಲೀಸರು ಇನ್ಸೈಡ್ ರಿಪೋರ್ಟ್ ಏನಾದ್ರು ಸಾದಿಕ್ ಪಾಷಾ ಅವ್ರಿಗೇನೆ ಕೊಟ್ಟಿದ್ರೆ ಅದನ್ನ ಕ್ಲಿಯರ್ ಮಾಡ್ಬೇಕು. ಯಾಕಂದ್ರೆ ಮೇಡಮ್, ಈ provoke ವಿಡಿಯೋಗಳು ಮಾಡಿದ್ರು 15-20 ನಿಮಿಷ ನಿಂತು ಅನ್ನೋದು 45 ನಿಮಿಷ ಒಂದೇ ಕಡೆ 45 ನಿಂತ್ಕೊಂಡು ನಿಮಿಷ ನಿಂತ್ಕೊಂಡು 45 provoke ಮಿನಿಟ್ಸ್ ಮಾಡಿದ್ರೆ inside report ಸಾದಿಕ್ ಅದು ಪಾಷಾ ಅವ್ರಿಗೆ ಸಿಕ್ಕಿದೆ. 10 ಗಂಟೆ ಆದ್ಮೇಲೆ ಹಂಗಾದ್ರೆ ಮಸೀದಿ ಒಳಗಡೆ ರಾತ್ರಿ ಕಲ್ಲಲ್ಲಿಂದ ಬಂತು ಅನ್ನೋದು ಬೇಕು. ಕಲ್ಲು ಇತ್ತು ಹೇಳಿದ್ರಲ್ಲ, ಕಾಲಲ್ಲಿರೋ ಚಪ್ಪಲಿನ ತೆಗೆದು ಬಿಸಾಕ್ತಾರೆ ಹಿಂದೂ ಭಾವನೆಗಳಿಗೆ ಧಕ್ಕೆ ಆಗೋ ರೀತಿಯಲ್ಲಿ ಅಂತ ಅಂದ್ರೆ ಅದ್ರ ಅರ್ಥ ಎಷ್ಟು ಗಂಟೆ ಏನು? ಪ್ರವೋಕ್ ಮಾಡೋದು? ಬೆಂಕಿ ಹಚ್ಚುತ್ತಾರೆ ಅಲ್ಲ, ಅಂದ್ರೆ ಅದ್ರ ಅರ್ಥ ನೋಡಿ. ಏನು? ಇದೆಲ್ಲದ್ರ ಬಗ್ಗೆನೂ ಕ್ಲಾರಿಟಿ ಬೇಕು. ಇನ್ಸೈಡ್ ರಿಪೋರ್ಟ್ ಸಾದಿಕ್ ಪಾಷಾ ಅವ್ರಿಗೆ ಸಿಕ್ಕಂಗಿದೆ ಪಾಪ ಅದನ್ನ ಹೇಳ್ತಾ ಇದ್ದಾರೆ. ಸರ್ ಕಂಟಿನ್ಯೂ ಮಾಡಿ ಶರತ್ ಸರ್. ನೋಡಿ, ಈಗ ಬಸವರಾಜ್ ಅವರು ಹೇಳಿದ ಹಾಗೆ ಸಾದಿಕ್ ಪಾಷಾ ಅವರು ಈ ಒಂದು ಪ್ರಕರಣದಲ್ಲಿ ಈ ಸ್ಪಷ್ಟೀಕರಣ ಕೊಡ್ತಾ ಇರೋದು ಇದೊಂದು ವಿಪರ್ಯಾಸ ಅಂತ